ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಏನಪ್ಪ ವಿಚಾರ ಅಂದರೆ, ಮಧುಗಿರಿ DYSP ಚಂದ್ರಪ್ಪನವರ ಈ ಏನು ಕಾಮುಕ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ, ಯೂಟ್ಯೂಬ್ ಚಾನಲಲ್ಲಿ, TV ಚಾನಲ್ಗಳಲ್ಲಿ ಎಲ್ಲ ಹರಿದಾಡ್ತಾ ಇದೆ. ಇವತ್ತಿನ ಮಕ್ಕಳಿಗೆ, ಇವತ್ತಿನ ಯುವಕರಿಗೆ, ಇವತ್ತೇನು ಬಂದು ಕೆಲಸಕ್ಕೆ ಸೇರ್ಕೊಂತಾರೆ ಅವರಿಗೆ ಇವ್ರು ಈ ಥರ ಪಾಠ ಹೇಳ್ಕೊಡ್ತಾರಾ? ಇವ್ರು ಏನಿವತ್ತು ನಾಚಿಗೆ ಮಾನ ಮರ್ಯಾದೆ ಇಲ್ದೇ ಇಂಥ ಅಯೋಗ್ಯನ ಕೆಲಸ ಮಾಡಿದಾರಲ್ಲ, ಇವ್ರು ನಿಜವಾಗ್ಲೂ ಈ ಕೆಲಸದಲ್ಲಿ ಇರಬೇಕಾ ಇಂಥವ್ರು? ನಿಮ್ಮ ಮಕ ಮುಚ್ಚ. ನೀವು ಕೆಲಸಕ್ಕೆ ಸೇರ್ಕೊಂಡಿರೋದು ಜನಗಳಿಗೆ ಒಳ್ಳೆ ಕೆಲಸ ಮಾಡೋಕ್ಕೆ, ಜನಗಳಿಗೆ ನ್ಯಾಯ ಕೊಡ್ಸೋಕ್ಕೆ. ಆ ಯೋಗ್ಯತೆ ಇಲ್ಲಂದರೆ ಆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಮನೆಗೆ ಬಂದು ಸುಮ್ಮನೆ ನಿಮ್ಮ ಹೆಣ್ಮಕ್ಳ ಜೊತೆಗಿರೋದು ಬೆಸ್ಟಪ್ಪ. ಅಲ್ಲ ರೀ, ಯಾರಾದ್ರೂ ಹೆಂಗ್ರಿ ಸ್ಟೇಷನ್ಗೆ ಬರಬೇಕು ಹೆಣ್ಮಕ್ಳು? ಈ ಥರ ಇಡೀ ಇವಾಗಲೇ ಕೆಟ್ಟ ಹೆಸರು ಪೊಲೀಸರು ಅಂದರೆ ತೂ ಅಂತ ಹೇಳಿ ಎಲ್ಲ ಮಕ್ ಹೋಗಿತಾ ಇದ್ದಾರೆ. ಆದರೆ ನಿಮ್ಮಂಥ ಅಯೋಗ್ಯರಿಂದ, ನಿಮ್ಮಂಥ ನೀಚರಿಂದ, ನಿಮ್ಮಂಥ ಕಾಮುಕರಿಂದ, ನಿಮ್ಮಂಥ ಇನ್ನೂ ಕೆಟ್ಟ ಪದ ಎಲ್ಲ ಮಾತಾಡ್ತಾರೆ ನಮ್ಮ ಕಡೆ ಎಲ್ಲ, ಹಳ್ಳಿ ಕಡೆ. ನಿಜವಾಗ್ಲೂ ಆ ಥರ ಕೇಳಿಬಿಟ್ರೆ ನೇಣಕ್ಕೆ ಬಿಡಬೇಕು. ಅಂಥ ಮಾತುಗಳಿದ್ದಾವೆ, ಅದು ಮಾತಾಡೋದು ಬೇಡ. ತುಂಬ ಜನ ನೋಡ್ತಿದ್ದಾರೆ. ನೋಡಿ, ದಯವಿಟ್ಟು ನೀವು ಒಳ್ಳೆ ಕೆಲಸ ಮಾಡಂಗಿದ್ರೆ ಆ ಇಲಾಖೆಗೆ ಸೇರ್ಕೊಳ್ಳಿ. ನಮ್ಮ ಏನು ಕರ್ನಾಟಕ ಪೊಲೀಸ್ ಇಲಾಖೆ ಇದೆಯಲ್ಲ, ಇಡೀ ಭಾರತ ದೇಶದಲ್ಲಿ ನಂಬರ್ 1 ಅಂತ ಹೆಸರು ತಗೊಂಡಿತ್ತು. ಈಗಲೂ ತಗೊಂಡಿದೆ. ಎಲ್ಲದರಲ್ಲೂ ನಂಬರ್ 1, ಎಲ್ಲದರಲ್ಲೂ ನಂಬರ್ 1. ಕಲೆಕ್ಷನ್ನಲ್ಲಿ, ಭ್ರಷ್ಟಾಚಾರದಲ್ಲಿ, ಮತ್ತು ಕಳ್ಳರು ಹಿಡಿಯೋದ್ರಲ್ಲಿ ಎಲ್ಲದರಲ್ಲೂ ನಂಬರ್ 1 ಇದೆ. ಆದರೆ ಇಂಥ ಅವಿವೇಕಿಗಳು ಕೂಡ ನಂಬರ್ 1ಅಲ್ಲಿದ್ದಾರೆ. ಏನು ಮಾಡೋದು? ಹೆಂಗೆ ಹೆಣ್ಮಕ್ಳು ಪೊಲೀಸ್ ಸ್ಟೇಷನ್ಗೆ ಹೋಗೋದು? ಯಾವ ರೀತಿ, ಯಾವ ಧೈರ್ಯದ ಮೇಲೆ ಹೋಗ್ಬೇಕು ಹೆಣ್ಮಕ್ಳು ಪೊಲೀಸ್ ಸ್ಟೇಷನ್ಗೆ? ಈ ಥರ ಮಾಡೋಕ್ಕೆ ಸೇರ್ಕೊಂಡಿದ್ದೀರಾ? ನಿಮಗೆ ಟ್ರೈನಿಂಗಲ್ಲಿ ಈ ಥರ ಹೇಳ್ಕೊಟ್ಟಿದ್ದಾರಾ? ಇಂತಿಂಥ ಮಣ್ತಿನ ಕೆಲಸ ಮಾಡಿ ಅಂತ ಈ ಥರ ಹೇಳ್ಕೊಟ್ಟಿದ್ದಾರೆ ನಿಮ್ಮ ಟ್ರೈನಿಂಗಲ್ಲಿ? ಈ ಥರ ಹೇಳ್ಕೊಟ್ಟಿದ್ದೀರೇನ್ರಿ ಮಿಸ್ಟರ್ ರಾಮಚಂದ್ರಪ್ಪ? ನಿಮಗೆ ನಾಚಿಕೆ ಮಾನ ಮರದೆ ಏನಯ್ಯ? ನೀನು ನೋಡಿ ಏನಯ್ಯ ಕಲಿಬೇಕು? ನೀನು ನೋಡಿ ಕಲಿಯೋಂಥದ್ದು ಏನಯ್ಯ ಇದೆ? ಯಾಕೆ ನಿನ್ನ ಮನೇಲಿ ಹೆಣ್ಮಕ್ಳು ಇರಲಿಲ್ವಾ? ನಿಮ್ಮ ಮನೆಗೆ ಯಾರು ಹೆಣ್ಮಕ್ಳು ಇರಲಿಲ್ವೇನಯ್ಯ ಮಿಸ್ಟರ್ ರಾಮಚಂದ್ರಪ್ಪ? ನಿಮ್ಮ ಮನೆಗೆ ಯಾರು ಹೆಣ್ಮಕ್ಳು ಇರಲಿಲ್ವಾ? ಇಂಥ ಮಣ್ತಿನ ಕೆಲಸ ಮಾಡಂತ ಹೇಳ್ಕೊಟ್ಟವ್ರೆ ಟ್ರೈನಿಂಗಲ್ಲಿ. ನಾವು ತಿಳುವಳಿಕೆ ಬಂದಾಗ್ಲಿಂದ ನೋಡ್ತಾ ಇದ್ದೀವಿ. ನಮ್ಮ ಕರ್ನಾಟಕದಲ್ಲಿ ಏನು ಗೃಹ ಮಂತ್ರಿಗಳು ಆಗಿದ್ರಲ್ಲ, ನಮ್ಮ ಕರ್ನಾಟಕದಲ್ಲಿ ಇದುವರೆಗೂ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಳ್ಳಂಥ ಗೃಹ ಮಂತ್ರಿ ನಾವು ನೋಡೇ ಇಲ್ಲ. ಗೃಹ ಇಲಾಖೆಯಲ್ಲಿ ಆಗಿರ್ಬೋದು, ಗೃಹ ಮಂತ್ರಿ ನಾವು ನೋಡೇ ಇಲ್ಲ ಅಂತ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಳ್ಳೋಂಥ ಒಬ್ಬ ಇದುವರೆಗೂ ಗೃಹ ಮಂತ್ರಿ ನಾವು ನೋಡಿಲ್ಲ. ಒಂಥರ ಹೆಂಗಪ್ಪ ಅಂದ್ರೆ ಇವರು ಈ ಬ್ಯಾಟ್ರಿಲಿ ಶೆಲ್ ಇರಲ್ವಲ್ಲ, ಶೆಲ್ ಇಲ್ದಿರ ಬ್ಯಾಟ್ರಿ ಥರ ಮಂತ್ರಿಗಳು ಇದುವರೆಗೂ ನಾವು ನೋಡಿರೋದು. ಅವ್ರಿವ್ರಂತ ಯಾವ ಪಕ್ಷದಲ್ಲಿ ಆಗಿರ್ಬೋದು, ಆ ಪಕ್ಷ ಈ ಪಕ್ಷ ಅಂತ ಅಲ್ಲ, ಅವರಾಗಿದ್ದಾರೆ ಇವ್ರು ಆಗಿದ್ದಾರೆ ಅಂತಾರಲ್ಲ. ಆದರೆ ಇದುವರೆಗೂ ಆಗಿರೋ ಮಂತ್ರಿಗಳಲ್ಲಿ ಒಂಥರ ಶೆಲ್ ಇಲ್ದಿರೋ ಬ್ಯಾಟ್ರಿಗಳು ಥರ ಇದ್ದಾರೆ. ಏನೇನಕ್ಕೂ ಪ್ರಯೋಜನ ಇಲ್ಲ. ಒಂದು ಗಡತ್ತಾಗಿ ಡಿಸಿಷನ್ ತಗೊಳ್ಳೋರಿಲ್ಲ. ಒಂದು ಇಲಾಖೆನ ಯಾವ ರೀತಿ ನಡ್ಸ್ಕೊಂಡು ಹೋಗಬೇಕು, ಯಾವ ರೀತಿ ಸಿಸ್ಟಮೆಟಿಕಲ್ ತಗೊಂಡು ಹೋಗ್ಬೇಕು ಅಂತಂದಿಲ್ಲ. ಇದು ಕಾನೂನು ಈ ಥರ ಇದೆಯಾ? ನಮ್ಮ ಡಾಕ್ಟರ್ ಬಾಬಾ ಸಾಹೇಬು ಬಿ.ಆರ್. ಅಂಬೇಡ್ಕರ್ ಅವರು ಬರತಕ್ಕಂಥ ಕಾನೂನಿಗೆ ಅವಮಾನ ಮಾಡ್ತಾರಲ್ರಿ. ಮೊನ್ನೆ ಒಬ್ರು ಯಾರೋ ಲೋಕಸಭಾ ಅಧಿವೇಶನದಲ್ಲಿ ಏನೋ ಹೇಳ್ಬಿಟ್ರು ಅಂತ, ಏನು ಎಲ್ಲಿ ಬೇಕಲ್ಲಿ ಹೋರಾಟ ಮಾಡ್ಕೊಂಡು ಕೂತ್ಕೊಂಡ್ರಿ, ಎಲ್ಲಿ ಬೇಕಲ್ಲ ನ್ಯಾಯ ಮಾಡ್ಕೊಂಡು ಕೂತ್ಕೊಂಡ್ರಿ. ಈಗ ಇದಕ್ಕೇನು ಹೇಳ್ತೀರಪ್ಪ? ಇದಕ್ಕೇನು ಹೇಳ್ತೀರಾ? ಇದಕ್ಕೆ ಬಾಬಾ ಸಾಹೇಬ್ ಬಿ.ಆರ್. ಅಂಬೇಡ್ಕರ್ ಅದ್ಭುತ ಅಂತ ಬರತಕ್ಕಂಥ ಸಂವಿಧಾನದಲ್ಲಿ, ಕಾನೂನಲ್ಲಿ ಈ ಥರ ಇದೆಯಾ? ಈ ಥರ ಮಾಡು ಅಂತ ಹೇಳಿದ್ರ? ಇಂಥ ಅಯೋಗ್ಯರು ಈ ಕೆಲಸದಲ್ಲಿ ಇರಬೇಕಾ? ಇಂಥ ನೀಚರು ಇಲ್ಲಿ ಇರಬೇಕಾ? ಇವಾಗಲೇ ಕೆಟ್ಟ ಹೆಸರಿದೆ ಕರ್ನಾಟಕ ತುಂಬ. ಪೊಲೀಸರು ಅಂಥವ್ರು ಇಂಥವ್ರು ಅಂತಂದೇಳಿ ಮಕ್ಕುಗಿತಾರೆ. ಇಂಥ ಅಯೋಗ್ಯರಿದ್ದರೆ ಇನ್ನೇನು ಒಳ್ಳೆ ಹೆಸರು ಬರುತ್ತಾ ಇಲಾಖೆಗೆ? ಇಂಥ ಒಳ್ಳೆ ಹೆಸರು ಬರುತ್ತೇನ್ರಿ ಇಲಾಖೆಗೆ? ಇನ್ನು ಕೆಟ್ಟ ಹೆಸರು ಬರುತ್ತೆ ಹೊರ್ತು ಯಾವುದೇ ಕಾರಣಕ್ಕೂ. ಇನ್ನೊಂದು ನಡೀತು ಘಟನೆ. ಯಾವುದು? ಆ ರೇಣುಕಸ್ವಾಮಿ ಕೊಲೆ ಮಾಡಿದ್ರಪ್ಪ. ಏನು ಕಾಮುಕ ಅಂದ್ರು ರೇಣುಕಸ್ವಾಮಿ. ಪುಟ್ಕೋಶಿ ಅವನ್ನ ಯಾರನ್ನೂ ರೇಪ್ ಮಾಡಲಿಲ್ಲ, ಯಾವಳ್ಳು ಒಂದು ಹಿಡ್ಕೊಂಡಿರಲಿಲ್ಲ. ಹೋಗಿ ಪುಟ್ಕೋಶಿ ಒಂದು ಮೆಸೇಜ್ ಮಾಡಿದ್ದಕ್ಕೆ ಇವತ್ತು ಅಯೋಗ್ಯರು ಕೊಲೆ ಮಾಡಿದ್ರು. ಆ ಕೊಲೆಗೆ ನ್ಯಾಯನೂ ಸಿಗಲಿಲ್ಲ. ಇವತ್ತು ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಅವನು ಕಾಮುಕ ಅಂದರು. ಇಡೀ ಕರ್ನಾಟಕ ತುಂಬ ಕಾಮುಕ ಅಂದರು ರೇಣುಕಸ್ವಾಮಿಗೆ. ಇವತ್ತು ಈ ಅಯೋಗ್ಯನಿಗೆ ಏನು ಹೇಳ್ತಾ ಇದ್ದೀರಾ? DYSP ಚಂದ್ರಪ್ಪನಿಗೆ ಏನು ಹೇಳ್ತಾ ಇದ್ದೀರಾ? ತನ್ನ ಆಫೀಸಲ್ಲೇ ಕರ್ಕೊಂಡು ಒಂದು ಹೆಣ್ಮಗು ಜೊತೆಗೆ ರಸಲೀಲೆ ಕಾರ್ಯಕ್ರಮ ನಡೆಸ್ತಾರಂದ್ರೆ ಇವನು ಎಂಥ ಅಯೋಗ್ಯ, ಇವನು ಎಂಥ ಕಾಮುಕ ಹೇಳ್ರಿ. ಇವಾಗ ರೇಣುಕಸ್ವಾಮಿ ಕಾಮುಕನಾ ಇಲ್ಲ ಇವ್ರು ಕಾಮುಕನಾ? ಅರ್ಥ ಮಾಡ್ಕೊಳ್ಳಿ. ಎಲ್ಲರಿಗೂ ಒಂದೇ ಕಾನೂನು ಅಂತ ಹೇಳ್ತೀರಾ. ಎಲ್ಲಿದೆ ಎಲ್ಲರಿಗೂ ಒಂದೇ ಕಾನೂನು? ಯಾವ ಮೂಲೆಯಲ್ಲಿದೆ ಕಾನೂನು? ಎಲ್ಲ ಬರೀ ಸುಳ್ಳು. ಇದು ಒಂದು ಸುಳ್ಳು ಮಾತ್ರ ಎತ್ತಿ ತೋರಿಸ್ತಾರಾಗ್ಲಲ್ಲ. ಎಲ್ಲರಿಗೂ ಒಂದೇ ಕಾನೂನು, ಎಲ್ಲರಿಗೂ ಒಂದೇ ಕಾನೂನು, ಅದೆಲ್ಲ ಬರೀ ಸುಳ್ಳು. ಅವನು ರೇಣುಕಸ್ವಾಮಿ ಮೆಸೇಜ್ ಮಾಡಿದ್ದು ಪವಿತ್ರ ಗೌಡನಿಗಲ್ಲ. ಇನ್ನೂ ಸತ್ಯ ಹೇಳ್ತೀನಿ ಬೇಕಾದ್ರೆ ಕಾನೂನು ಇದು ಹೋರಾಟ ಮಾಡಲಿಬೇಕಾದ್ರೆ. ಅವನು ಯಾವನೋ ಅಯೋಗ್ಯ ಪವನು, ಅವನು ಮೆಸೇಜ್ ಮಾಡಿದ್ದು ಪವಿತ್ರ ಗೌಡ ಮತ್ತು ರೇಣುಕಸ್ವಾಮಿ ಅಲ್ಲ.
ರೇಣುಕಾಸ್ವಾಮಿ ಮತ್ತು ಪವನ್ ಈ ಥರ ಮೆಸೇಜ್ ಮಾಡ್ಕೊಂಡಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ರೇಣುಕಾಸ್ವಾಮಿ ಕಾಮುಕ ಅಲ್ಲ, ಯಾರನ್ನೂ ರೇಪ್ ಮಾಡಲಿಲ್ಲ, ಯಾರನ್ನೂ ಬೀದಿಲಿ ನಿಂತ್ಕೊಂಡು ಈ ಥರ ಕೈ ಹಿಡ್ಕೊಂಡು ಅಲ್ಲಷ್ಟಲಿಲ್ಲ. ಇವತ್ತು ಅವನ್ನ ಕಾಮುಕ ಅಂದ್ರಿ, ಇಡೀ ಎಲ್ಲ ಕಾಮುಕ ಅಂತ ಭಯ ಪಡ್ಕೊಂಡ್ರಿ. ಇವಾಗ ರೇಣುಕಾಸ್ವಾಮಿ ಕಾಮುಕನ ಇಲ್ಲ DYSP ರಾಮಚಂದ್ರಪ್ಪ ಕಾಮುಕನ? ಅರ್ಥ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗಲಿ. ಈ ವಿಚಾರ ನಿಮಗೆ ಇಷ್ಟ ಆದರೆ 4 ಜನಕ್ಕೆ ಶೇರ್ ಮಾಡಿ ಅಂತ ಇಡೀ ಕರ್ನಾಟಕದ ಕನ್ನಡಿಗರಿಗೆ ನಾನು ಕೇಳ್ಕೊತಾ ಇದ್ದೀನಿ. ಇಂಥ ಅಯೋಗ್ಯರು ಇಂಥ ಇಲಾಖೆಯಲ್ಲಿ ಇರಬೇಕಾ? ಇಂಥವ್ರು ಬೇಕಾ? ನಿಮ್ಮ ಮನೆ ಹೆಣ್ಮಕ್ಳು, ನಮ್ಮ ಮನೆ ಹೆಣ್ಮಕ್ಳು ನಾಳೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಇದೇ ಗತಿ ಆದರೆ ಏನು ಮಾಡ್ತೀರಿ? ನಾವು ನೇಣಕೊಂಡು ಸಾತ್ಬೇಕಾ? ನಾವು ಆತ್ಮಹತ್ಯೆ ಮಾಡ್ಕೋಬೇಕಾ? ಅರ್ಥ ಮಾಡ್ಕೊಳ್ಳಿ. ಮಾನ ಮರದಿ ಹಂಚ್ಕೊಳ್ಳೋರು ದಯವಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗುವಾಗ ಒಬ್ಬೊಬ್ಬರು ಹೆಣ್ಮಕ್ಳು ಹೋಗ್ಬೇಡ್ರಿ. ಯಾರನ್ನ ದಯವಿಟ್ಟು ನಿಮಗೆ ನಂಬಿಕೆಸ್ತರಿರ್ತಕ್ಕಂಥ ಗಂಡಸರನ್ನ ಜೊತೆ ಕರ್ಕೊಂಡು ಹೋಗಿ ಅಂತ ಕೇಳ್ಕೊಂತ ಇದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ